ಮಾತಾಡಿದ್ದಾರೆ. ರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಬೇರೆ ರಾಷ್ಟ್ರಗಳ ಮುಂದೆ ಗುರುತಿಸಿಕೊಳ್ತಾ ಇದೆ ಜಾಗತಿಕವಾಗಿ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಮೋದಿ ಈ ಸಂದರ್ಭದಲ್ಲಿ ಮಾತಾಡಿದ್ರು. ನವ ಭಾರತದ ನವ ಸಂಕಲ್ಪ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನುವಂಥ ಒಂದು ವಿಚಾರವನ್ನ ಮೋದಿ ಮಾತಾಡಿರೋದು ಈ ಸಂದರ್ಭದಲ್ಲಿ. ಶಂಕುಸ್ಥಾಪನೆಯ ನಂತರದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ರು. ಡಿಜಿಟಲ್ ಕ್ರಾಂತಿ ಆಗಿರಬಹುದು, ಮೇಕ್ ಇನ್ ಇಂಡಿಯಾ ಆಗಿರಬಹುದು, ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಮಾತಾಡಿದ್ರು. ಅದರ ಜೊತೆಯಲ್ಲಿ ವಂದೇ ಭಾರತ್ ರೈಲು, ಭಾರತದ ಹೆಮ್ಮೆಯ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ನ ಭಾಗವಾದಂತಹ ವಂದೇ ಭಾರತ್ ರೈಲು, ಅದರಿಂದ ಯಾವ ರೀತಿಯಾಗಿ ಜನರಿಗೆ ಉಪಕಾರ ಆಗುತ್ತೆ. ಈಗಾಗಲೇ ಬಹು ಬೇಡಿಕೆ ಇದ್ದಂತಹ ರೈಲದು, ಬೆಂಗಳೂರಿನಿಂದ ಬೆಳಗಾವಿಯವರೆಗೂ ಇದ್ದಂತಹ ಕಾಮಗಾರಿ ರೈಲು ಅಲ್ಲಿ ಚಾಲನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಮೊದಲು ಇದ್ದಂತಹ ಭಾರತ, ಇವಾಗ ಇರುವಂತಹ ಭಾರತ, ಎರಡಕ್ಕೂ ಇರುವಂತಹ ವ್ಯತ್ಯಾಸ, ಅದರ ಜೊತೆಯಲ್ಲಿ ಆದಂತಹ ಬದಲಾವಣೆಗಳು ಯಾವ ರೀತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಮೋದಿ ಮಾತಾಡಿದ್ರು. ರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಬೇರೆ ರಾಷ್ಟ್ರಗಳ ಮುಂದೆ ಗುರುತಿಸಿಕೊಳ್ತಾ ಇದೆ ಜಾಗತಿಕವಾಗಿ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಮೋದಿ ಈ ಸಂದರ್ಭದಲ್ಲಿ ಮಾತಾಡಿದ್ರು. ನವ ಭಾರತದ ನವ ಸಂಕಲ್ಪ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನುವಂಥ ಒಂದು ವಿಚಾರವನ್ನ ಮೋದಿ ಮಾತಾಡಿರೋದು ಈ ಸಂದರ್ಭದಲ್ಲಿ. ಶಂಕುಸ್ಥಾಪನೆಯ ನಂತರದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ರು. ಡಿಜಿಟಲ್ ಕ್ರಾಂತಿ ಆಗಿರಬಹುದು, ಮೇಕ್ ಇನ್ ಇಂಡಿಯಾ ಆಗಿರಬಹುದು, ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಮಾತಾಡಿದ್ರು. ಅದರ ಜೊತೆಯಲ್ಲಿ ವಂದೇ ಭಾರತ್ ರೈಲು, ಭಾರತದ ಹೆಮ್ಮೆಯ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ನ ಭಾಗವಾದಂತಹ ವಂದೇ ಭಾರತ್ ರೈಲು, ಅದರಿಂದ ಯಾವ ರೀತಿಯಾಗಿ ಜನರಿಗೆ ಉಪಕಾರ ಆಗುತ್ತೆ. ಈಗಾಗಲೇ ಬಹು ಬೇಡಿಕೆ ಇದ್ದಂತಹ ರೈಲದು, ಬೆಂಗಳೂರಿನಿಂದ ಬೆಳಗಾವಿಯವರೆಗೂ ಇದ್ದಂತಹ ಕಾಮಗಾರಿ ರೈಲು ಅಲ್ಲಿ ಚಾಲನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಮೊದಲು ಇದ್ದಂತಹ ಭಾರತ, ಇವಾಗ ಇರುವಂತಹ ಭಾರತ, ಎರಡಕ್ಕೂ ಇರುವಂತಹ ವ್ಯತ್ಯಾಸ, ಅದರ ಜೊತೆಯಲ್ಲಿ ಆದಂತಹ ಬದಲಾವಣೆಗಳು ಯಾವ ರೀತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಮೋದಿ ಮಾತಾಡಿದ್ರು. ರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಬೇರೆ ರಾಷ್ಟ್ರಗಳ ಮುಂದೆ ಗುರುತಿಸಿಕೊಳ್ತಾ ಇದೆ ಜಾಗತಿಕವಾಗಿ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಮೋದಿ ಈ ಸಂದರ್ಭದಲ್ಲಿ ಮಾತಾಡಿದ್ರು. ನವ ಭಾರತದ ನವ ಸಂಕಲ್ಪ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನುವಂಥ ಒಂದು ವಿಚಾರವನ್ನ ಮೋದಿ ಮಾತಾಡಿರೋದು ಈ ಸಂದರ್ಭದಲ್ಲಿ. ಶಂಕುಸ್ಥಾಪನೆಯ ನಂತರದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ರು. ಡಿಜಿಟಲ್ ಕ್ರಾಂತಿ ಆಗಿರಬಹುದು, ಮೇಕ್ ಇನ್ ಇಂಡಿಯಾ ಆಗಿರಬಹುದು, ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಮಾತಾಡಿದ್ರು. ಅದರ ಜೊತೆಯಲ್ಲಿ ವಂದೇ ಭಾರತ್ ರೈಲು, ಭಾರತದ ಹೆಮ್ಮೆಯ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ನ ಭಾಗವಾದಂತಹ ವಂದೇ ಭಾರತ್ ರೈಲು, ಅದರಿಂದ ಯಾವ ರೀತಿಯಾಗಿ ಜನರಿಗೆ ಉಪಕಾರ ಆಗುತ್ತೆ. ಈಗಾಗಲೇ ಬಹು ಬೇಡಿಕೆ ಇದ್ದಂತಹ ರೈಲದು, ಬೆಂಗಳೂರಿನಿಂದ ಬೆಳಗಾವಿಯವರೆಗೂ ಇದ್ದಂತಹ ಕಾಮಗಾರಿ ರೈಲು ಅಲ್ಲಿ ಚಾಲನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಮೊದಲು ಇದ್ದಂತಹ ಭಾರತ, ಇವಾಗ ಇರುವಂತಹ ಭಾರತ, ಎರಡಕ್ಕೂ ಇರುವಂತಹ ವ್ಯತ್ಯಾಸ, ಅದರ ಜೊತೆಯಲ್ಲಿ ಆದಂತಹ ಬದಲಾವಣೆಗಳು ಯಾವ ರೀತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಮೋದಿ ಮಾತಾಡಿದ್ರು. ರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಬೇರೆ ರಾಷ್ಟ್ರಗಳ ಮುಂದೆ ಗುರುತಿಸಿಕೊಳ್ತಾ ಇದೆ ಜಾಗತಿಕವಾಗಿ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಮೋದಿ ಈ ಸಂದರ್ಭದಲ್ಲಿ ಮಾತಾಡಿದ್ರು. ನವ ಭಾರತದ ನವ ಸಂಕಲ್ಪ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನುವಂಥ ಒಂದು ವಿಚಾರವನ್ನ ಮೋದಿ ಮಾತಾಡಿರೋದು ಈ ಸಂದರ್ಭದಲ್ಲಿ. ಶಂಕುಸ್ಥಾಪನೆಯ ನಂತರದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ರು. ಡಿಜಿಟಲ್ ಕ್ರಾಂತಿ ಆಗಿರಬಹುದು, ಮೇಕ್ ಇನ್ ಇಂಡಿಯಾ ಆಗಿರಬಹುದು, ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಮಾತಾಡಿದ್ರು. ಅದರ ಜೊತೆಯಲ್ಲಿ ವಂದೇ ಭಾರತ್ ರೈಲು, ಭಾರತದ ಹೆಮ್ಮೆಯ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ನ ಭಾಗವಾದಂತಹ ವಂದೇ ಭಾರತ್ ರೈಲು, ಅದರಿಂದ ಯಾವ ರೀತಿಯಾಗಿ ಜನರಿಗೆ ಉಪಕಾರ ಆಗುತ್ತೆ. ಈಗಾಗಲೇ ಬಹು ಬೇಡಿಕೆ ಇದ್ದಂತಹ ರೈಲದು, ಬೆಂಗಳೂರಿನಿಂದ ಬೆಳಗಾವಿಯವರೆಗೂ ಇದ್ದಂತಹ ಕಾಮಗಾರಿ ರೈಲು ಅಲ್ಲಿ ಚಾಲನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ.
ಮೊದಲು ಇದ್ದಂತಹ ಭಾರತ ಇವಾಗ ಇರುವಂತಹ ಭಾರತ ಎರಡಕ್ಕೂ ಇರುವಂತಹ ವ್ಯತ್ಯಾಸ, ಅದರ ಜೊತೆಯಲ್ಲಿ ಆದಂತಹ ಬದಲಾವಣೆಗಳು ಯಾವ ರೀತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಮೋದಿ ಮಾತಾಡಿದ್ರು. ರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಬೇರೆ ರಾಷ್ಟ್ರಗಳ ಮುಂದೆ ಗುರುತಿಸಿಕೊಳ್ತಾ ಇದೆ ಜಾಗತಿಕವಾಗಿ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಮೋದಿ ಈ ಸಂದರ್ಭದಲ್ಲಿ ಮಾತಾಡಿದ್ರು. ನವ ಭಾರತದ ನವ ಸಂಕಲ್ಪ, ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನುವಂಥ ಒಂದು ವಿಚಾರವನ್ನ ಮೋದಿ ಮಾತಾಡಿರೋದು ಈ ಸಂದರ್ಭದಲ್ಲಿ. ಶಂಕುಸ್ಥಾಪನೆಯ ನಂತರದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ರು. ಡಿಜಿಟಲ್ ಕ್ರಾಂತಿ ಆಗಿರಬಹುದು, ಮೇಕ್ ಇನ್ ಇಂಡಿಯಾ ಆಗಿರಬಹುದು, ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಮಾತಾಡಿದ್ರು. ಅದರ ಜೊತೆಯಲ್ಲಿ ವಂದೇ ಭಾರತ್ ರೈಲು, ಭಾರತದ ಹೆಮ್ಮೆಯ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ನ ಭಾಗವಾದಂತಹ ವಂದೇ ಭಾರತ್ ರೈಲು, ಅದರಿಂದ ಯಾವ ರೀತಿಯಾಗಿ ಜನರಿಗೆ ಉಪಕಾರ ಆಗುತ್ತೆ. ಈಗಾಗಲೇ ಬಹು ಬೇಡಿಕೆ ಇದ್ದಂತಹ ರೈಲದು, ಬೆಂಗಳೂರಿನಿಂದ ಬೆಳಗಾವಿಯವರೆಗೂ ಇದ್ದಂತಹ ಕಾಮಗಾರಿ ರೈಲು, ಅಲ್ಲಿ ಚಾಲನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಮೊದಲು ಇದ್ದಂತಹ ಭಾರತ ಇವಾಗ ಇರುವಂತಹ ಭಾರತ ಎರಡಕ್ಕೂ ಇರುವಂತಹ ವ್ಯತ್ಯಾಸ, ಅದರ ಜೊತೆಯಲ್ಲಿ ಆದಂತಹ ಬದಲಾವಣೆಗಳು ಯಾವ ರೀತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಮೋದಿ ಮಾತಾಡಿದ್ರು. ರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಬೇರೆ ರಾಷ್ಟ್ರಗಳ ಮುಂದೆ ಗುರುತಿಸಿಕೊಳ್ತಾ ಇದೆ ಜಾಗತಿಕವಾಗಿ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಮೋದಿ ಈ ಸಂದರ್ಭದಲ್ಲಿ ಮಾತಾಡಿದ್ರು. ನವ ಭಾರತದ ನವ ಸಂಕಲ್ಪ, ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನುವಂಥ ಒಂದು ವಿಚಾರವನ್ನ ಮೋದಿ ಮಾತಾಡಿರೋದು ಈ ಸಂದರ್ಭದಲ್ಲಿ. ಶಂಕುಸ್ಥಾಪನೆಯ ನಂತರದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ರು. ಡಿಜಿಟಲ್ ಕ್ರಾಂತಿ ಆಗಿರಬಹುದು, ಮೇಕ್ ಇನ್ ಇಂಡಿಯಾ ಆಗಿರಬಹುದು, ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಮಾತಾಡಿದ್ರು. ಅದರ ಜೊತೆಯಲ್ಲಿ ವಂದೇ ಭಾರತ್ ರೈಲು, ಭಾರತದ ಹೆಮ್ಮೆಯ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ನ ಭಾಗವಾದಂತಹ ವಂದೇ ಭಾರತ್ ರೈಲು, ಅದರಿಂದ ಯಾವ ರೀತಿಯಾಗಿ ಜನರಿಗೆ ಉಪಕಾರ ಆಗುತ್ತೆ. ಈಗಾಗಲೇ ಬಹು ಬೇಡಿಕೆ ಇದ್ದಂತಹ ರೈಲದು, ಬೆಂಗಳೂರಿನಿಂದ ಬೆಳಗಾವಿಯವರೆಗೂ ಇದ್ದಂತಹ ಕಾಮಗಾರಿ ರೈಲು, ಅಲ್ಲಿ ಚಾಲನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಮೊದಲು ಇದ್ದಂತಹ ಭಾರತ ಇವಾಗ ಇರುವಂತಹ ಭಾರತ ಎರಡಕ್ಕೂ ಇರುವಂತಹ ವ್ಯತ್ಯಾಸ, ಅದರ ಜೊತೆಯಲ್ಲಿ ಆದಂತಹ ಬದಲಾವಣೆಗಳು ಯಾವ ರೀತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಮೋದಿ ಮಾತಾಡಿದ್ರು. ರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಬೇರೆ ರಾಷ್ಟ್ರಗಳ ಮುಂದೆ ಗುರುತಿಸಿಕೊಳ್ತಾ ಇದೆ ಜಾಗತಿಕವಾಗಿ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಮೋದಿ ಈ ಸಂದರ್ಭದಲ್ಲಿ ಮಾತಾಡಿದ್ರು. ನವ ಭಾರತದ ನವ ಸಂಕಲ್ಪ, ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನುವಂಥ ಒಂದು ವಿಚಾರವನ್ನ ಮೋದಿ ಮಾತಾಡಿರೋದು ಈ ಸಂದರ್ಭದಲ್ಲಿ. ಶಂಕುಸ್ಥಾಪನೆಯ ನಂತರದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ರು. ಡಿಜಿಟಲ್ ಕ್ರಾಂತಿ ಆಗಿರಬಹುದು, ಮೇಕ್ ಇನ್ ಇಂಡಿಯಾ ಆಗಿರಬಹುದು, ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಮಾತಾಡಿದ್ರು. ಅದರ ಜೊತೆಯಲ್ಲಿ ವಂದೇ ಭಾರತ್ ರೈಲು, ಭಾರತದ ಹೆಮ್ಮೆಯ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ನ ಭಾಗವಾದಂತಹ ವಂದೇ ಭಾರತ್ ರೈಲು, ಅದರಿಂದ ಯಾವ ರೀತಿಯಾಗಿ ಜನರಿಗೆ ಉಪಕಾರ ಆಗುತ್ತೆ. ಈಗಾಗಲೇ ಬಹು ಬೇಡಿಕೆ ಇದ್ದಂತಹ ರೈಲದು, ಬೆಂಗಳೂರಿನಿಂದ ಬೆಳಗಾವಿಯವರೆಗೂ ಇದ್ದಂತಹ ಕಾಮಗಾರಿ ರೈಲು, ಅಲ್ಲಿ ಚಾಲನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಮೊದಲು ಇದ್ದಂತಹ ಭಾರತ ಇವಾಗ ಇರುವಂತಹ ಭಾರತ ಎರಡಕ್ಕೂ ಇರುವಂತಹ ವ್ಯತ್ಯಾಸ, ಅದರ ಜೊತೆಯಲ್ಲಿ ಆದಂತಹ ಬದಲಾವಣೆಗಳು ಯಾವ ರೀತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಮೋದಿ ಮಾತಾಡಿದ್ರು.